ದೆಹಲಿಯಲ್ಲಿಂದು ಸಂಪುಟ ವಿಸ್ತರಣೆಯ ಅಂತಿಮ ಕಸರತ್ತು. ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಸಭೆ ಇದೆ. ಸಂಜೆ 4:30ಕ್ಕೆ ಖರ್ಗೆ ನಿವಾಸದಲ್ಲಿ ಸಭೆ ನಡೆಯುತ್ತೆ. ಕೊನೆ ಹಂತದ ಕಸರತ್ತನ್ನ ಮಾಡಲಾಗ್ತಾ ಇದೆ ಸಚಿವ ಸಂಪುಟ ವಿಸ್ತರಣೆ ವಿಚಾರವಾಗಿ. ಈಗಾಗಲೇ ಕೂಡ ಒಂದು ರೀತಿಯಲ್ಲಿ ಪಟ್ಟಿ ತಯಾರಾಗಿದೆ. ಇನ್ನುಳಿದ ಆಯ್ಕೆಗಳ ವಿಚಾರವಾಗಿ ಕೊನೆ ಹಂತದ ಮೀಟಿಂಗ್, ಕೊನೆ ಹಂತದ ಚರ್ಚೆ. ಮಹಿಳಾ ಕೋಟಾದಲ್ಲಿ ಗೊಂದಲ ಮುಂದುವರೆದಿದೆ. ಹಾಗಾಗಿ ಹೆಬ್ಬಾಳ್ಕರ್, ಆರತಿ ಕೃಷ್ಣ, ಖನಿಜಾ ಫಾತಿಮಾ, ಇದರ ಜೊತೆಗೆ ಅನ್ನಪೂರ್ಣ ಅವರ ಪಟ್ಟಿಯಲ್ಲಿದ್ದಾರೆ. ಆದರೆ ನಿನ್ನೆ ಸಭೆಯಲ್ಲಿ ಅಂತಿಮ ನಿರ್ಧಾರಕ್ಕೆ ಬರುವಲ್ಲಿ ವಿಫಲ ಆಗಿದೆ. ಹಾಗಾಗಿ ಹೈಕಮಾಂಡ್ ತೀರ್ಮಾನಕ್ಕೆ ರಾಜ್ಯ ಸರ್ಕಾರದ ನಾಯಕರು, ರಾಜ್ಯ ನಾಯಕರು ಬಿಟ್ಟುಬಿಟ್ಟಿದ್ದಾರೆ. ಇಂದಿನ ಹೈಕಮಾಂಡ್ ನಾಯಕರ ಸಭೆಯಲ್ಲಿ ಅಂತಿಮ ತೀರ್ಮಾನ ಆಗುತ್ತೆ. ಸಭೆಯಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರು ಮತ್ತು ವಿ ಕೆ ಹರಿಪ್ರಸಾದ್ ಭಾಗಿಯಾಗಿದ್ದರು. ಆ ಸಭೆಯಲ್ಲಿ ಎಲ್ಲವೂ ಕೂಡ ಚರ್ಚೆ ಆಗಿದೆ. ಇನ್ನು ಮಹಿಳೆಯರಿಗೆ ಯಾರ್ಯಾರು ಕೊಡಬೇಕು ಅನ್ನುವಂಥ ವಿಚಾರ, ಯಾಕಂದರೆ ಹಲವು ಆಕಾಂಕ್ಷಿಗಳಿದ್ದಾರೆ. MLCಗಳಿಂದ ಸೇರಿಕೊಂಡಂತೆ ನೂತನ ಶಾಸಕರು ಕೂಡ ಇದ್ದಾರೆ ಈ ಲಿಸ್ಟ್ನಲ್ಲಿ. ಯಾರಿಗೆ ಕೊಡಬೇಕು ಅನ್ನುವಂಥ ಪ್ರಶ್ನೆ. ಹಾಗಾಗಿ ಗೊಂದಲ ಕೂಡ ಉಂಟಾಗಿದೆ. ಹಾಗಾಗಿ ಏನು ಮಾಡ್ತಾರೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ಹೆಚ್ಚಿನ ಅಪ್ಡೇಟ್ಸನ್ನು ಕೊಡ್ತಾರೆ ನಮ್ಮ ನವದೆಹಲಿಯ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ನೋಡ್ತಾ ಇದ್ದೀವಿ ಕೊನೆ ಹಂತದ ಕಸರತ್ತಾಗ್ತಾ ಇದೆ. ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಗೊಂದಲ ಉಂಟಾಗಿದೆ. ಇವತ್ತು ಸಂಜೆ 4:30ಕ್ಕೆ ಮೀಟಿಂಗ್ ಕೂಡ ಆಯೋಜನೆ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ ಕೊಡೋದಾದ್ರೆ. ವೆರಿ ಗುಡ್ ಮಾರ್ನಿಂಗ್ ಶಿವಕುಮಾರ್. ಪ್ರಮುಖವಾಗಿ ಗಮನಿಸಬೇಕಾದಂತ ವಿಚಾರ, ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆ ಕುರಿತಾಗಿ ಕೊನೆಯ ಹಂತದ ಸಭೆ. ಅಂದ್ರೆ ಇದೊಂದು ಪ್ರೋಟೋಕಾಲ್ ಸಿಸ್ಟಮ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮುಖ್ಯವಾಗಿ 2 ಬಾರಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಭೇಟಿ ಮಾಡಿ ಅಂತಿಮ ಪಟ್ಟಿಯನ್ನ ಸಿದ್ಧತೆ ಮಾಡಿಕೊಂಡಿರುವಂತಹ ರಾಜ್ಯದ ನಾಯಕರು ಇವತ್ತು ಸಂಜೆ 4ರಿಂದ 5 ಗಂಟೆಯ ಆಸ್ಪಾಸ್ನಲ್ಲಿ ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಇಬ್ಬರು ನಾಯಕರ ಸಮ್ಮುಖದಲ್ಲಿ ಅಂತಿಮ ಸಭೆಯನ್ನು ಕೂಡ ನಡೆಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಬಹುತೇಕ ಈಗಾಗಲೇ 3 ಪಟ್ಟಿಗಳಿತ್ತು. ಅದನ್ನ ಒಂದು ಫೈನಲ್ ಪಟ್ಟಿಗೆ ಈಗಾಗಲೇ ಎಲ್ಲವನ್ನು ಕೂಡ ತರುವಂತಹ ಪ್ರಯತ್ನ 5 ಜನ ನಾಯಕರಿಂದ ಆಗಿದೆ. ಸಿದ್ದರಾಮಯ್ಯ, CM ಶಿವಕುಮಾರ್ ಮತ್ತು PCC ಅಧ್ಯಕ್ಷ ಹರಿಪ್ರಸಾದ್ ಹಾಗೂ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ, ಈ 5 ಜನರ ಕಾಂಗ್ರೆಸ್ ನಾಯಕರ ತಂಡ ನಿನ್ನೆ ನಡೆದಂತಹ ಸುಮಾರು 35 ನಿಮಿಷಗಳ ಈ ಒಂದು ಸಭೆಯಲ್ಲಿ ಅಂತಿಮ ಪಟ್ಟಿಯನ್ನ ಮಾಡಿ ಒಂದು ಸ್ವರೂಪಕ್ಕೆ ತರುವಂತಹ ಪ್ರಯತ್ನದಲ್ಲಿ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ 3-4 ಪಟ್ಟಿಗಳಿತ್ತು. ಡಿ ಕೆ ಶಿವಕುಮಾರ್ ಒಂದು ಪಟ್ಟಿ, ಸಿದ್ದರಾಮಯ್ಯ ಒಂದು ಪಟ್ಟಿ, PCC ಅಧ್ಯಕ್ಷ ಹರಿಪ್ರಸಾದ್ ಅವರದು ಹೈಕಮಾಂಡ್ ಪಟ್ಟಿ. ಈ 4 ಪಟ್ಟಿಗಳನ್ನು ಕೂಡ ಅಳೆದು ತೂಗಿ ಸಮುದಾಯವಾರು, ಜಿಲ್ಲಾವಾರು, ಪ್ರಾಂತ್ಯವಾರು, ವಲಯವಾರು, ಸಬ್ ಕ್ಯಾಸ್ಟ್ ವಾರು ಇದೆಲ್ಲವನ್ನು ಕೂಡ ನೋಡಿನೇ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಮುಂದಾಗಿರುವಂತದ್ದನ್ನು ಗಮನಿಸಬೇಕಾಗುತ್ತೆ. ಬಹುತೇಕ ಇವತ್ತು 4ರಿಂದ 5 ಗಂಟೆಯ ಈ ಒಂದು ಸಮಯದಲ್ಲಿ ನಡೆಯಲಿರುವಂತಹ ಸಭೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಮುಖ್ಯವಾಗಿ ನಿನ್ನೆ ನಡೆದಂತಹ ಸಭೆ ವಿಚಾರದಲ್ಲಿ ಮಾತನಾಡೋದಾದ್ರೆ, ಶಿವಕುಮಾರ್, ಸಹಜವಾಗಿ ಮಹಿಳಾ ಕೋಟದಲ್ಲಿ ಯಾರನ್ನ ನಾವು ಸಚಿವರನ್ನಾಗಿ ಆಯ್ಕೆ ಮಾಡಬೇಕು ಅನ್ನುವಂಥದ್ದು. MLC ಅವರಿಗೆ ಕೊಡ್ಬೇಕಾ ಅಥವಾ MLA ಕೊಡ್ಬೇಕಾ? MLCಗೆ ಕೊಡೋದಾದ್ರೆ ಆರತಿ ಕೃಷ್ಣ ಅವರು ಮೊದಲ ಬಾರಿಗೆ MLC ಆಗಿದ್ದಾರೆ. ಜೊತೆಗೆ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತೆ, ಹೈಕಮಾಂಡ್ ಮಟ್ಟದಲ್ಲಿ ತನ್ನದೇ ಆದಂತಹ ಹಿಡಿತವನ್ನು ಇಟ್ಟುಕೊಂಡಿರುವಂತಹ ನಾಯಕಿ ಅನ್ನುವಂಥದ್ದನ್ನು ಕೂಡ. ಯಾಕೆಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹುತೇಕ ಕೆಲಸಗಳನ್ನು ಮಾಡುವಂಥದ್ದು ಇರ್ಬೋದು, ಯೋಜನೆಗಳನ್ನ ತರುವಲ್ಲಿ, ಜೊತೆಗೆ ಪರಸ್ಪರ ಸಂಪರ್ಕ ಸಾಧಿಸುವಲ್ಲಿ ಯಶಸ್ವಿಯನ್ನು ಇವತ್ತಿನವರೆಗೂ ಕೂಡ ಸಾಧಿಸಿಕೊಂಡು ಬಂದಿದ್ದಾರೆ. ಹಾಗಾಗಿ ಹೈಕಮಾಂಡ್ ಮಟ್ಟದಲ್ಲಿ ತನ್ನದೇ ಆದಂತಹ ಉತ್ತಮವಾದಂತಹ ಬಾಂಧವ್ಯವನ್ನ ಆರತಿ ಕೃಷ್ಣ ಅವರು ಇಟ್ಕೊಂಡಿದ್ದಾರೆ. ಹಾಗಾಗಿ ಹೈಕಮಾಂಡ್ ಅವರ ಹೆಸರನ್ನ ಸೂಚಿಸಿದ್ದಾರೆ ಅನ್ನುವಂಥದ್ದು ಹೇಳಲಾಗ್ತಾ ಇದೆ. ಆದ್ರೆ ರಾಜ್ಯ ಮಟ್ಟದಿಂದ MLAಗಳು 3-4 ಜನ MLAಗಳಿದ್ದಾರೆ. ಹಾಗಾಗಿ ಆ 3-4 ಜನ MLAಗಳಲ್ಲಿ ಯಾರನ್ನ ಆಯ್ಕೆ ಮಾಡ್ಬೇಕು ಮಹಿಳಾ ವಿಚಾರದಲ್ಲಿ? ಹಾಗಾಗಿ ಅದು ಕೊಂಚ ಗೊಂದಲದಲ್ಲಿ ಇರುವಂತಹ ಹಿನ್ನೆಲೆಯಿಂದಾಗಿ ಇವತ್ತಿನ ಸಭೆಯಲ್ಲಿ ಎಲ್ಲ ಅಂತಿಮ ಸ್ವರೂಪವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಿದೆ. ಶಿವಕುಮಾರ್, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗಾಗಿ.